ಹಲೋ ಸ್ನೇಹಿತರೆ, ಕರ್ನಾಟಕ ಅಂದ್ರೆ ನಮ್ಗೆ ಎಲ್ಲರಿಗೂ ಹೆಮ್ಮೆ ಅಲ್ವಾ? ಆದ್ರೆ ಕರ್ನಾಟಕದ ಬಗ್ಗೆ ನಮಗೆ ನಿಜವಾಗಿಯೂ ಎಷ್ಟು ಗೊತ್ತು? ಈ 20 ಪ್ರಶ್ನೆಗಳಲ್ಲಿ ಕನಿಷ್ಠ 15 ಆನ್ಸರ್ ಬರಲಿಲ್ಲ ಅಂದ್ರೆ ನೀವೇ ಕಮೆಂಟ್ ನಲ್ಲಿ ಹಾನೆಸ್ಟ್ ಆಗಿ ಹೇಳ್ಬೇಕು. ಚಾಲು, ಬ್ರೈನ್ ವಾರ್ಮ್ ಅಪ್ ಶುರು. ಕರ್ನಾಟಕದ ರೇಷ್ಮೆ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಮೈಸೂರು, ಬಿ ಮಂಡ್ಯ, ಸಿ ರಾಮನಗರ, ಡಿ ಕೋಲಾರ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಮನಗರ. ಇಲ್ಲಿ ರೇಷ್ಮೆ ಉತ್ಪಾದನೆ ಜಾಸ್ತಿ, ಆದ್ದರಿಂದಲೇ ರಾಮನಗರವನ್ನು ಸಿಲ್ಕ್ ಸಿಟಿ ಎಂದು ಕರೆಯುತ್ತಾರೆ. ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು? ನಿಮ್ಮ ಆಪ್ಷನ್ಸ್: ಎ ಬೇಂದ್ರೆ, ಬಿ ಎಂ ಗೋವಿಂದ ಪೈ, ಸಿ ಪಂಪ, ಡಿ ರನ್ನ. ಸರಿಯಾದ ಉತ್ತರ ಆಪ್ಷನ್ ಬಿ ಎಂ ಗೋವಿಂದ ಪೈ. ಕನ್ನಡದ ಮೊದಲ ರಾಷ್ಟ್ರಕವಿ ಎಂ ಗೋವಿಂದ ಪೈ ಅವರು 1949ರಲ್ಲಿ ಈ ಗೌರವವನ್ನು ಪಡೆದರು. ಕರ್ನಾಟಕದ ಅತಿದೊಡ್ಡ ಜಿಲ್ಲೆ ಯಾವುದು? ನಿಮ್ಮ ಆಪ್ಷನ್ಸ್: ಎ ತುಮಕೂರು, ಬಿ ಬೆಳಗಾವಿ, ಸಿ ಕಲಬುರಗಿ, ಡಿ ವಿಜಯಪುರ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳಗಾವಿ. ಪ್ರದೇಶದ ಆಧಾರದಲ್ಲಿ ನೋಡಿದ್ರೆ ಬೆಳಗಾವಿಯೇ ನಂಬರ್ 1 ಆಗಿದೆ. ಕರ್ನಾಟಕದ ರಾಜ್ಯ ಹಬ್ಬ ಯಾವುದು? ನಿಮ್ಮ ಆಪ್ಷನ್ಸ್: ಎ ದೀಪಾವಳಿ, ಬಿ ಉಗಾದಿ, ಸಿ ಕನ್ನಡ ರಾಜ್ಯೋತ್ಸವ, ಡಿ ಸಂಕ್ರಾಂತಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕನ್ನಡ ರಾಜ್ಯೋತ್ಸವ. ನವೆಂಬರ್ 1 ಕನ್ನಡಿಗರ ಹೆಮ್ಮೆಯ ದಿನವಾಗಿದೆ. ಕರ್ನಾಟಕದ ಅತಿ ಎತ್ತರದ ಜಲಪಾತ ಯಾವುದು? ನಿಮ್ಮ ಆಪ್ಷನ್ಸ್: ಎ ಶಿವನಸಮುದ್ರ, ಬಿ ಕುಂಚಿಕಲ್, ಸಿ ಉಂಚಳ್ಳಿ, ಡಿ ಜೋಗ. ಸರಿಯಾದ ಉತ್ತರ ಆಪ್ಷನ್ ಬಿ ಕುಂಚಿಕಲ್. ಕುಂಚಿಕಲ್ ಜಲಪಾತ ಕರ್ನಾಟಕ ಹಾಗೂ ಭಾರತದ ಅತಿ ಎತ್ತರದ ಜಲಪಾತವಾಗಿದೆ. ಇಲ್ಲಿವರೆಗೂ ಎಷ್ಟು ಕರೆಕ್ಟ್ ಆಯ್ತು ಹೇಳಿ? ನಿಜ ಹೇಳಿ, ಗೂಗಲ್ ಹೆಲ್ಪ್ ತಗೊಂಡಿಲ್ಲ ಅಲ್ವಾ? ಕರ್ನಾಟಕದ ಮೊದಲ ರಾಜಧಾನಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಮೈಸೂರು, ಬಿ ಹಂಪಿ, ಸಿ ಬನವಾಸಿ, ಡಿ ಬಾದಾಮಿ. ಸರಿಯಾದ ಉತ್ತರ ಆಪ್ಷನ್ ಸಿ ಬನವಾಸಿ. ಕರ್ನಾಟಕದ ಮೊದಲ ರಾಜಧಾನಿ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ. ಕರ್ನಾಟಕ ಸಂಗೀತದ ಪಿತಾಮಹ ಯಾರು? ನಿಮ್ಮ ಆಪ್ಷನ್ಸ್: ಎ ತ್ಯಾಗರಾಜ, ಬಿ ಪುರಂದರದಾಸ, ಸಿ ಕನಕದಾಸ, ಡಿ ಜಯದೇವ. ಸರಿಯಾದ ಉತ್ತರ ಆಪ್ಷನ್ ಬಿ ಪುರಂದರದಾಸ. ಪುರಂದರದಾಸರಿಂದಲೇ ಸಂಗೀತ ಕಲಿಯುವ ಮೊದಲ ಪಾಠ ಆರಂಭವಾಯಿತು. ಕರ್ನಾಟಕದ ಅತಿ ಶ್ರೀಮಂತ ಜಿಲ್ಲೆ ಯಾವುದು? ನಿಮ್ಮ ಆಪ್ಷನ್ಸ್: ಎ ಮೈಸೂರು, ಬಿ ಬೆಂಗಳೂರು ನಗರ, ಸಿ ಮಂಗಳೂರು, ಡಿ ಹುಬ್ಬಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು ನಗರ. ಐಟಿ ಮತ್ತು ಉದ್ಯಮಗಳು, ಇದಕ್ಕಾಗಿ ಬೆಂಗಳೂರು ಶ್ರೀಮಂತವಾಗಿದೆ. ಕರ್ನಾಟಕದ ಮೊದಲ ದಿನಪತ್ರಿಕೆ ಯಾವುದು? ನಿಮ್ಮ ಆಪ್ಷನ್ಸ್: ಎ ಪ್ರಜಾವಾಣಿ, ಬಿ ಸಂಯುಕ್ತ ಕರ್ನಾಟಕ, ಸಿ ಮಂಗಳೂರು ಸಮಾಚಾರ, ಡಿ ವಿಶ್ವವಾಣಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮಂಗಳೂರು ಸಮಾಚಾರ. ಕನ್ನಡ ಪತ್ರಿಕೋದ್ಯಮಕ್ಕೆ ಇದೇ ಸ್ಟಾರ್ಟ್ ಆಗಿತ್ತು. ಇದು ಸ್ವಲ್ಪ ಟಫ್ ಅಲ್ವಾ? ರಿಲ್ಯಾಕ್ಸ್ ಮಾಡಿ, ಮುಂದಿನದು ಈಸಿ. ಕರ್ನಾಟಕದಲ್ಲಿ ನೋಟು ಮುದ್ರಣಾಲಯ ಇರುವ ಜಿಲ್ಲೆ ಯಾವುದು? ನಿಮ್ಮ ಆಪ್ಷನ್ಸ್: ಎ ಚಾಮರಾಜನಗರ, ಬಿ ಬೆಂಗಳೂರು, ಸಿ ಮೈಸೂರು, ಡಿ ಮಂಡ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ ಮೈಸೂರು. ಮೈಸೂರಿನಲ್ಲಿ 1999ರ ದಶಕದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟು ಮುದ್ರಣ ಪ್ರೈವೇಟ್ ಲಿಮಿಟೆಡ್ ಅನ್ನು ಸ್ಥಾಪಿಸಲಾಯಿತು. ಕರ್ನಾಟಕದ ಅತಿದೊಡ್ಡ ವಿಮಾನ ನಿಲ್ದಾಣ ಯಾವ ಜಿಲ್ಲೆಯಲ್ಲಿ ಇದೆ? ನಿಮ್ಮ ಆಪ್ಷನ್ಸ್: ಎ ಮೈಸೂರು, ಬಿ ತುಮಕೂರು, ಸಿ ಬೆಂಗಳೂರು ಗ್ರಾಮಾಂತರ, ಡಿ ಕೋಲಾರ.
ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು ಗ್ರಾಮಾಂತರ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಮ್ಮ ಹೆಮ್ಮೆಯ ವಿಮಾನ ನಿಲ್ದಾಣವಾಗಿದೆ. ಕರ್ನಾಟಕದಲ್ಲಿ ರೈಲು ಸಂಪರ್ಕ ಇಲ್ಲದ ಜಿಲ್ಲೆ ಯಾವುದು? ನಿಮ್ಮ ಆಪ್ಷನ್ಸ್: ಎ ಕೊಡಗು, ಬಿ ಉಡುಪಿ, ಸಿ ಚಿಕ್ಕಮಗಳೂರು, ಡಿ ಹಾಸನ. ಸರಿಯಾದ ಉತ್ತರ ಆಪ್ಷನ್ ಎ ಕೊಡಗು. ಇನ್ನೂ ಕೂಡ ಕೊಡಗು ಜಿಲ್ಲೆಗೆ ರೈಲ್ವೆನೇ ಇಲ್ಲ. ಕನ್ನಡದ ಮೊದಲ ಶಾಸನ ಯಾವುದು? ನಿಮ್ಮ ಆಪ್ಷನ್ಸ್: ಎ ಹಲ್ಮಿಡಿ, ಬಿ ಐಹೊಳೆ, ಸಿ ಬಾದಾಮಿ, ಡಿ ಶ್ರವಣಬೆಳಗೊಳ. ಸರಿಯಾದ ಉತ್ತರ ಆಪ್ಷನ್ ಎ ಹಲ್ಮಿಡಿ. ಕನ್ನಡ ಬರವಣಿಗೆಯ ಮೊದಲ ಸಾಕ್ಷಿ ಇದು. ಕರ್ನಾಟಕದ ಮೊದಲ ದೇವಾಲಯ ಎಲ್ಲಿ ನಿರ್ಮಿಸಲಾಯಿತು? ನಿಮ್ಮ ಆಪ್ಷನ್ಸ್: ಎ ಐಹೊಳೆ, ಬಿ ಹಂಪಿ, ಸಿ ಬಾದಾಮಿ, ಡಿ ಪಟ್ಟದಕಲ್. ಸರಿಯಾದ ಉತ್ತರ ಆಪ್ಷನ್ ಎ ಐಹೊಳೆ. ಐಹೊಳೆಯನ್ನು ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಯುತ್ತಾರೆ. ಕರ್ನಾಟಕದ ಅತಿ ಹೆಚ್ಚು ಬೆಳೆಸುವ ಬೆಳೆ ಯಾವುದು? ನಿಮ್ಮ ಆಪ್ಷನ್ಸ್: ಎ ಅಡಿಕೆ, ಬಿ ಜೋಳ, ಸಿ ಭತ್ತ, ಡಿ ಕಬ್ಬು. ಸರಿಯಾದ ಉತ್ತರ ಆಪ್ಷನ್ ಸಿ ಭತ್ತ. ಭತ್ತ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ. ಕನ್ನಡದ ಮೊದಲ ಕೃತಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ವಿಕ್ರಮಾರ್ಜುನ ವಿಜಯ, ಬಿ ಕವಿರಾಜ ಮಾರ್ಗ, ಸಿ ಆದಿಪುರಾಣ, ಡಿ ಪಂಪ ಭಾರತ. ಸರಿಯಾದ ಉತ್ತರ ಆಪ್ಷನ್ ಬಿ ಕವಿರಾಜ ಮಾರ್ಗ. ಕನ್ನಡ ಸಾಹಿತ್ಯಕ್ಕೆ ದಿಕ್ಕು ತೋರಿಸಿದ ಗ್ರಂಥ ಇದು. ಕರ್ನಾಟಕದ ಮೊದಲ ರಾಜ್ಯ ಮನೆತನ ಯಾವುದು? ನಿಮ್ಮ ಆಪ್ಷನ್ಸ್: ಎ ಹೊಯ್ಸಳ, ಬಿ ಚಾಲುಕ್ಯ, ಸಿ ಕದಂಬ, ಡಿ ವಿಜಯನಗರ. ಸರಿಯಾದ ಉತ್ತರ ಆಪ್ಷನ್ ಸಿ ಕದಂಬ. ಕರ್ನಾಟಕದ ಮೊದಲ ಸ್ವತಂತ್ರ ರಾಜವಂಶ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಿಥುನ ಶಿಲ್ಪಗಳು ಇರುವ ದೇವಸ್ಥಾನ ಯಾವುದು? ನಿಮ್ಮ ಆಪ್ಷನ್ಸ್: ಎ ಸೋಮನಾಥಪುರ, ಬಿ ಬೇಲೂರು, ಸಿ ಹಳೆಬೀಡು, ಡಿ ಶ್ರವಣಬೆಳಗೊಳ. ಸರಿಯಾದ ಉತ್ತರ ಆಪ್ಷನ್ ಬಿ ಬೇಲೂರು. ಬೇಲೂರಿನ ಚೆನ್ನಕೇಶವ ದೇವಸ್ಥಾನದಲ್ಲಿ 80ಕ್ಕೂ ಹೆಚ್ಚು ಸುಂದರ ಮದನಿಕಾ ಶಿಲ್ಪಗಳಿವೆ. ಹಂಪಿ ಯಾವ ನದಿಯ ತೀರದಲ್ಲಿದೆ? ನಿಮ್ಮ ಆಪ್ಷನ್ಸ್: ಎ ತುಂಗಭದ್ರಾ, ಬಿ ಕಾವೇರಿ, ಸಿ ಕೃಷ್ಣ, ಡಿ ಭೀಮಾ. ಸರಿಯಾದ ಉತ್ತರ ಆಪ್ಷನ್ ಎ ತುಂಗಭದ್ರಾ. ವಿಜಯನಗರ ಸಾಮ್ರಾಜ್ಯದ ಹೃದಯ ತುಂಗಭದ್ರಾ ತೀರದಲ್ಲೇ ಇದೆ. ಸ್ನೇಹಿತರೆ, 20ರಲ್ಲಿ ಎಷ್ಟು ಸ್ಕೋರ್ ಆಯಿತು ಕಮೆಂಟ್ನಲ್ಲಿ ಬರೆಯೋದು ಕಂಪಲ್ಸರಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗ್ಯಾಂಗ್ಗೆ ಶೇರ್ ಮಾಡಿ. ನೋಡೋಣ ಯಾರು ಕರ್ನಾಟಕ ಕಿಂಗ್ ಅಥವಾ ಕ್ವೀನ್ ಅಂತ. ಇನ್ನು ಇಂತಹ ಫನ್ ಜಿಕೆ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಒತ್ತಿ. ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡಬೇಡಿ.